ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸಂಡೇ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸಂಡೇ ತಿಂಡಿಗೆ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡೋಣ ಅಂತ ರಾಗಿ ಹಿಟ್ಟು ಮಾತ್ರ ಇತ್ತು. ಅಕ್ಕಿ ಹಿಟ್ಟು ಖಾಲಿ ಆಗಿತ್ತು. ಹಾಗಾಗಿ ಅಕ್ಕಿ ಹಿಟ್ಟು ಸ್ವಲ್ಪ, ರಾಗಿ ಹಿಟ್ಟು ಸ್ವಲ್ಪ ಎರಡನ್ನೂ ಹಾಕ್ಬಿಟ್ಟು ರೊಟ್ಟಿನ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ರೊಟ್ಟಿ ನಾವು ಮಾಡ್ತಾ ಇರೋದು. ಹಾಗೆ ಇದನ್ನು ಕಬ್ಬಿಣದ ಹೆಂಚಿನ ಮೇಲೆ ಬೆಳೆದ್ರೆ ತುಂಬ ಚೆನ್ನಾಗಿ ತೆಳುವಾಗಿ ಬರುತ್ತೆ. ಬಟ್ ಇದು ನಾವು ನಾನ್ ಸ್ಟಿಕ್ ತವಾದಲ್ಲಿ ಬಳಿತಾ ಇರೋದ್ರಿಂದ ಸ್ವಲ್ಪ ಇದಾಗಿ ಬಂದಿದೆ. ಹಾಗೆ ಮಕ್ಕಳಿಗೂ ಹಾಕ್ಕೊಟ್ಟೆ, ಇಬ್ಬರು ಕುತ್ಕೊಂಡು ತಿಂದರು. ಹಾಗೆ ಚಿಕನ್ ಡೈಲಿ ಯಾವಾಗಲೂ ಮಾಡಿದ್ದೆ ಅಂತ ಹೇಳಿ ಡಿಫ್ರೆಂಟಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಇವತ್ತು ಚಿಲ್ಲಿ ಚಿಕನ್ ಮಾಡೋಕ್ಕೆ ಅಂತ ಮಾಡ್ತಾಯಿದ್ದೆ. ಚಿಕನ್ನೆಲ್ಲ ನನ್ನ ಮಗಳೇ ಮಾಡಿದ್ಲು. ನಾನು ಅಕ್ಕಿ ಕ್ಲೀನ್ ಮಾಡ್ಕೊಂಡು ಕೂತ್ಕೊಂಡೆ. ನನ್ನ ದೊಡ್ಡ ಮಗಳು ಅಡುಗೆ ಮಾಡ್ತಿದ್ರೆ ನನ್ನ ಚಿಕ್ಕ ಮಗಳು ಅಕ್ಕಿನ ಜಲ್ದಿ ಕೊಡ್ತಾಯಿದ್ಲು. ಹಾಗಾಗಿ ನಾನು ಎಲ್ಲ ನೋಡಿ ಕೇರಿ ಹಾಕ್ತಾಯಿದ್ದೆ. ಹಾಗೆ ಡಸ್ಟು ಮೂಗಲ್ಲಿ ಹೋಗ್ಬಿಟ್ರೆ ಸೀನ್ ಬರುತ್ತೆ. ಹಾಗಾಗಿ ನಾನು ಮತ್ತು ನನ್ನ ಮಗಳಿಗೂ ಮಾಸ್ಕ್ ಹಾಕ್ಕೊಂಡಿದ್ದೀವಿ. ಮಾಸ್ಕ್ ಹಾಕ್ಕೊಂಡು ಅಕ್ಕಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಊಟಕ್ಕೆ ಕೂತ್ಕೊಂಡ್ವಿ. ಊಟಕ್ಕೆ ಮುದ್ದೆ ಏನು ಮಾಡಿರಲಿಲ್ಲ. ಅದು ಚಿಲ್ಲಿ ಚಿಕನ್ನ ಗ್ರೇವಿ ಥರ ಮಾಡಿದ್ಲು. ಬಟ್ ಅದು ಚಿಲ್ಲಿ ಚಿಕನ್ ಆಗಿತ್ತು, ಗ್ರೀನ್ ಚಿಕನ್ ಆಗಿತ್ತು, ಒಂದು ಗೊತ್ತಿಲ್ಲ. ಚಿಲ್ಲಿ ಚಿಕನ್ಗೆ ಏನು ಮಾಡ್ತಾರೆ ಅಂತಂದರೆ ಕಾರ್ನ್ಫ್ಲೋರಲ್ಲಿ ಕೋಟಿಂಗ್ ಮಾಡಿಬಿಟ್ಟು ಫ್ರೈ ಮಾಡಿ ಮಾಡ್ತಾರೆ. ಬಟ್ ಇದನ್ನು ನಾವು ಡಿಫ್ರೆಂಟಾಗಿ ಮಾಡಿದ್ವಿ. ಅಂದರೆ ಗ್ರೀನ್ ಚಿಕನ್ ಥರ ಬಟ್ ಚೆನ್ನಾಗಿ ಬಂದಿತ್ತು. ಅಂದರೆ ಗ್ರೇವಿ ಥರ ಮಾಡಿದ್ರಿಂದ ನಾವು ಎಲ್ಲರೂ ಮಧ್ಯಾಹ್ನ ಊಟಕ್ಕೆ ಕೂತ್ಕೊಂಡು ತಿಂದ್ವಿ. ಹಾಗೆ ಚಿಕನ್ ಮಾಡಿದಾಗ ಕುಡಿದ್ರೆ ಬೇಗ ಡೈಜೆಷನ್ ಆಗುತ್ತೆ. ನಮಗೆ ಡೈಜೆಷನ್ನೇ ಆಗಲ್ಲ. ಹಾಗಾಗಿ ಸಂಡೇ ಟೈಮ್ ಚಿಕನ್ ತಿನ್ನುವಾಗ ಸ್ಪ್ರೈಟ್ನ ತರಿಸ್ತೀನಿ. ಹಾಗೆ ನಮ್ಮ ಮನೆಯವ್ರಿಗೆ ಕೆಲಸಕ್ಕೆ ಟೈಮ್ ಹಾಗೆ ನಾವು ಕೂಡ ಊಟ ಮಾಡಿದ್ವಿ. ಹಾಗೆ ಇನ್ನೂ ಸ್ವಲ್ಪ ಅಕ್ಕಿ ಕ್ಲೀನ್ ಮಾಡೋದಿತ್ತು. ಯಾಕಂದರೆ ಡಿಪೋ ಅಕ್ಕಿ ಆಗಿದ್ದರಿಂದ ಸಿಕ್ಕಾಬಟ್ಟೆ ಕಲ್ಲಿತ್ತು. ಹಾಗೆ ಧೂಳು ಹುಳ ಎಲ್ಲ ಇತ್ತಲ್ವ, ಹಾಗಾಗಿ ಸ್ವಲ್ಪ ಕ್ಲೀನ್ ಮಾಡಿದ್ದಿತ್ತು. ಆಮೇಲೆ ಊಟ ಮಾಡಿ ಮಿಕ್ಕಿದ್ದೆಲ್ಲ ಕ್ಲೀನ್ ಮಾಡಿದೆ. ಮಾಡಿ ಸಂಜೆ ಮಕ್ಕಳು ವಿಶಾಲ್ ಮಾರ್ಟಿಗೆ ಹೋಗಬೇಕು ಅಂತ ಅಂದರು. ಸೊ ರೆಡಿಯಾಗಿದ್ದಾರೆ ಇಬ್ಬರು, ಜೀನ್ಸು ಹಾಗೆ ಟಿ ಶರ್ಟು ಹಾಕ್ಕೊಂಡು. ನಾನು ಕೂಡ ಮಾಮೂಲಿ ಮನೆ ಹತ್ರ ಹಾಕೊಳ್ಳೋದು ಹಾಕ್ಕೊಂಡೆ. ಹಾಗೆ ಸಂಡೆ ಆಗಿದ್ದರಿಂದ ತಲೆಗೆಲ್ಲ ಎಣ್ಣೆ ಹಾಕೊಂಡು ವಿಶಾಲ್ ಮಾರ್ಟಿಗೆ ನಾವು ಬರೋಷ್ಟು ನಾಳೆ 5 ಗಂಟೆ ಆಗೋದು ಸಂಜೆ. ಮೇಲಿಂದ ಟಾಪ್ ಫ್ಲೋರಿಂದ ಬರೋಣ ಅಂತ ಹೇಳ್ಬಿಟ್ಟು ಟಾಪ್ ಫ್ಲೋರ್ಗೆ ಹೋಗಿ ಎಲ್ಲ ನೋಡ್ಕೊಂಡು ಆದ್ರೂ ಜಾಸ್ತಿ ಏನು ತೊಗೊಳ್ಳಿಲ್ಲ. ಏನು ತೊಗೊಂಡು ಅಂತ ಸಂಡೇ ಮಾಲ್ಗಳಲ್ಲಿ ಅಂತೂ ಹೋಗಲೇಬಾರ್ದು. ಸಿಕ್ಕಾಬಟ್ಟೆಯಿಂದ ಸಿಕ್ಕಾಬಟ್ಟೆ ರಶ್ ಇರುತ್ತೆ, ಹೆವಿ ರಶ್ ಇರುತ್ತೆ. ಕಾಲಿಕ್ಕದಕ್ಕೂ ಜಾಗ ಇರಲ್ಲ. ಸ್ವಲ್ಪ ಚಿಕ್ಕದಲ್ಲಿ ಮಾಲು ವಿಶಾಲ್ ಮಾಲ್ ಹೋಗ್ಬಿಟ್ಟು ನಮ್ಮ ಮನೆ ಹತ್ತಿರ ಇರೋದು. ಸೊ ಹಂಗಾಗಿ ಜನ ತುಂಬಿದ್ರು. ನಾನು ಫಸ್ಟ್ ಟೈಮ್ ಮಾಲಲ್ಲಿ ಅದು ಇಷ್ಟೊಂದು ಜನ ನೋಡೋದು. ಅಂದರೆ ನಾನು ಮಾಲಲ್ಲಿ ಹೋಗೋದಿಲ್ವಲ್ಲ, ಹೋಗಿದ್ದೆ ತಾನೇ ಗೊತ್ತಾಗೋದು. ಹಾಗಾಗಿ ಹಾಗೆ ಮಕ್ಕಳನ್ನು ಕೂಡ ಇಲ್ಲಿ ಎಲ್ಲ ನೋಡ್ತಾ ಇದ್ದಾರೆ. ಅವ್ರಿಗೆ ಬೇಕು 75% ಮಾತ್ರ ನನಗೋಸ್ಕರ ಅಂತ ಏನು ತೊಗೊಳ್ಳಿಲ್ಲ. ಅವ್ರಿಗೆ ಮಾತ್ರ ಕೇಳಿದ್ದು ಕೊಡಿಸ್ದೆ. ಹಾಗೆ ಇಲ್ಲಿ ಬಂದ್ವಿ ದಿಲ್ಲಿಗೆ ಅಂತ ಹೇಳ್ಬಿಟ್ಟು. ದಿಲ್ಲಿಗೇನು ಅಷ್ಟೇ 5-6 ಕೌಂಟರ್ ಇದೆ. 5-6 ಕೌಂಟ್ರಲ್ಲಿ ಫುಲ್ಲು ರಶ್ ಈ ಮಾಲ್ಗಳಲ್ಲಿ ಹೋದಾಗ ಏನಾಗುತ್ತೆ, ಬೈ ಒನ್ ಗೆಟ್ ಒನ್ ಈ ಥರ ಎಲ್ಲ ಆಗೋಗಿ ತಲೆ ಹೊಳೆ ಗಂಟೆ ಬಂದು ಇದು ಬೈ ಟು ಗೆಟ್ ಒನ್ ಅಂತ ಹೇಳಿ ಆಫರ್, ಬೈ ಒನ್ ಗೆಟ್ ಒನ್ ಅಂತ ತಗೊಂಡು ನೋಡ್ತಾ ಇದ್ರು. ನಾನು ಬೇಡ ಅಂತ ವಾಪಸ್ ಬಂದಿದ್ದೆ. ಬಟ್ ಆದ್ರೂ ಆಮೇಲೆ ಮಕ್ಳಿಗೆ ಏನು ತಿನ್ನೋಕ್ಕೆ ಕುಡಿಯೋಕ್ಕೆ ಕೊಡಿಸ್ಲಿಲ್ವಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಕಳಿಸಿ ಆ ಜ್ಯೂಸ್ನ ತರಿಸ್ದೆ. ಹಾಗೆ ಕೆಚಪ್ ಒಂದು ತೊಗೊಂಡ್ರು. ಅದೂ ಬೈ ಒನ್ ಗೆಟ್ ಒನ್ ಇದೆ ಅಂತ ಹೇಳ್ಬಿಟ್ಟು ತೊಗೊಂಡ್ರು. ಯಾಕಂದರೆ ಬ್ರೆಡ್ ಎಲ್ಲ ಚಪಾತಿಗೆ ಹಾಕೊಂಡು ಟೈಮಲ್ಲಿ ಚಪಾತಿ ಇರುತ್ತೆ, ನೆಂಚ್ಕೊಳ್ಳೋದಕ್ಕೆ ಏನು ಇರಲ್ಲ. ಆಗ ಈ ಥರ ಹಾಕೊಂಡು ತಿಂತಾರೆ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು ತೊಗೊಂಡು. ಹಾಗೆ ಮ್ಯಾಟು 39 ರೂಪೀಸ್ ಅಂತ ಹೇಳ್ಬಿಟ್ಟು ಹಾಕಿದ್ರು. ಕಾಲಿಗೆ ಬಾಕ್ಲಿಗೆ ಒರೆಸೋದಕ್ಕೆ ಅಲ್ಲೇ ತುಂಬ ದಿವಸ ಆಗಿತ್ತು. ತೊಗೊಂಡು ಈ ಮನೆಗೆ ಬಂದಮೇಲೆ ತೊಗೊಂಡೇ ಇರಲಿಲ್ಲ. ತೊಗೊಂಡ್ವಿ. ಐಸ್ ಬೇರೆ ಹಾಕಿದೆಯಾ ಜ್ಯೂಸ್ ಕುಡಿಯೋಕ್ಕ. ಇಬ್ಬರಿಗೂ ಒಂದೊಂದು ಜೀನ್ಸ್ ತೊಗೊಂಡ್ರು. ಜೀನ್ಸ್ ಮತ್ತು ಟಿ ಶರ್ಟು ಸೈಜು ಇಬ್ಬರು ಸೇಮ್ ಟಿ ಶರ್ಟ್ ತೊಗೊಂಡ್ರು. 159 ಅಂತ ಇತ್ತು.
ಅಲ್ಲಿ ನೋಡುವಾಗ ತುಂಬ ಕಡಿಮೆ ಅಂತ ಅನಿಸುತ್ತೆ, ಬಟ್ ಬಿಲ್ ಹಾಕ್ದಾಗ್ಲೇ ಗೊತ್ತಾಗೋದು ಎಷ್ಟು ಬಿಲ್ಲಾಗಿದೆ ಅಂತ ಹೇಳ್ಬಿಟ್ಟು. ಇಬ್ಬರಿಗೂ ಎರಡೆರಡು ನಾನು ಒಂದೊಂದು ಟಿ ಶರ್ಟ್ ಕೊಡ್ಸೋಣ ಅಂದ್ಕೊಂಡೆ. ಆಮೇಲೆ ನನಗೆ ಗೊತ್ತಿರಲಿಲ್ಲ ಜೀನ್ಸ್ ತೊಗೋತಾರೆ ಅಂತ ಹೇಳ್ಬಿಟ್ಟು, ಬರೀ ಟಿ ಶರ್ಟ್ ತೊಗೊಳಕ್ಕೆ ಅಂತ ಬಂದಿರೋದು ಅಂತ ಹೇಳ್ಬಿಟ್ಟು ನಾನು ಆಯ್ತು ಇಬ್ಬರು ಎರಡೆರಡು ಟಿ ಶರ್ಟ್ ತೊಗೊಳ್ಳಿ ಸಾಕು ಅಂತ ಹೇಳಿದೆ. ಅಂದರೆ 99 ಇತ್ತು, ಅದರಲ್ಲಿ ತೊಗೊಳ್ಳಿ ಅಂತ ಅಂದರೆ ಇಬ್ಬರು 199 ಎರಡೆರಡು ಟಿ ಶರ್ಟ್ ತೊಗೊಂಡಿದ್ದಾರೆ. ಅಂದರೆ ಇಬ್ಬರು ಬೇರೆ ಬೇರೆ ಕಲರ್ ಒಂದು ತೊಗೊಂಡಿದ್ದಾರೆ, ಹಾಗೆ ಸೇಮ್ ಇರಲಿ ಅಂತ ಹೇಳ್ಬಿಟ್ಟು ಇಬ್ಬರು ಒಂದೊಂದು ಬ್ಲ್ಯಾಕ್ ಟಿ ಶರ್ಟ್ ತೊಗೊಂಡಿದ್ದಾರೆ. ನಮ್ಮ ದೊಡ್ಡ ಮಕ್ಕಳಿಗೆ ಬ್ಲ್ಯಾಕ್ ಅಂದರೆ ಇಷ್ಟ ಸಕ್ಕತ್ತು, ಹಾಗಾಗಿ ಶೇಕ್ ಮಾಡಬೇಕು ಕಣಮ್ಮ. ಆಮೇಲೆ ಬಿಲ್ ಹಾಕ್ಸಿದ್ಮೇಲೆ ಗೊತ್ತಾಯ್ತು ಇವರು ಕಾಸ್ಟ್ಲಿ ಸಪ್ಪೆ ಆಗಲ್ವಾ ಐಸಾಕಂಗೆ ಕುಡಿದ್ರೆ, ಬಟ್ ಇನ್ನೇನು ಮಾಡೋದಕ್ಕಾಗಲ್ಲ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಬಂದೆ. ಇಬ್ಬರಿಗೂ ಸೇಮ್ ಇಬ್ಬರಿಗೂ ಒಂದೊಂದು ಬ್ಲ್ಯಾಕ್ ಜೀನ್ಸು. ನಾನು ಚಿಕ್ಕ ಮಕ್ಕಳಿಗೆ ಫಸ್ಟ್ ಟೈಮ್ ನಾನು ಜೀನ್ಸ್ನ ಕೊಡಿಸಿರೋದು. ಸೈಜ್ ನೋಡ್ಕೊಳ್ಳಿ, ಹೆಂಗೋ ಜೀನ್ಸ್ ಸಿಕ್ಕಿದೆ ಇವತ್ತು ನನಗೆ ಅಂತ ಹೇಳ್ಬಿಟ್ಟು. ಮತ್ತೆ ಇನ್ನೊಂದು ಏನು ಮಾಡಬೇಕಿತ್ತು ಗೊತ್ತಾ, ನೀವು ಪ್ರೈಸ್ ನೋಡ್ಕೋಬೇಕಿತ್ತು, ನೋಡ್ಕೊಂಡು ಕುಡಿಯೋದಕ್ಕೆ ಅಂತ ಬರೀ 99 ತೊಗೋಬೇಕಿತ್ತು. ಐಸ್ ಕ್ಯೂಬ್ನೂ ಹಾಕ್ಸ್ತೀವಿ, ಯಾಕಂದರೆ ಅದು ಕೋಲ್ಡ್ ಇರಲಿಲ್ಲ. ನೋಡ್ತಾ ಇರ್ಬೋದು ಜೀನ್ಸು ಅಂದರೆ ಅಳತೆ ಬೇರೆ ಕಲರ್ ತಗೋಬೇಕಿತ್ತು, ನೆಕ್ಸ್ಟ್ ಟೈಮ್ ಬ್ಲ್ಯಾಕ್ ತಗೋಬೇಡಿ. ಹಿಡಿದು ನೋಡಿ ತೊಗೊಂಡು ಬಂದಿರೋದು ನೋಡಿ. ಅಷ್ಟೇ 2,000 ರೂಪಾಯಿ ಬಿಲ್ ಆಗಿದ್ದು, ಡಿಸ್ಕೌಂಟ್ ಎಲ್ಲ ಹೋಗಿ 81 ಅಂದರೆ 1,981 ರೂಪಾಯಿ ನಾನು ಪೇ ಮಾಡಿದ್ದು. ಹಾಗೆ ನನಗಾಗಿ ಏನು ತೊಗೊಳ್ಳಿಲ್ಲ ಅನ್ನಲ್ಲ, ಅಂದರೆ ಫೇಸ್ ವಾಶು ನನ್ನ ಮುಖ ಫೇಸ್ ವಾಶ್ ಮಾಡೋದಕ್ಕೆ ಮಾತ್ರ ಒಂದು ಮಮ್ಮ ಅರ್ಥದ್ದು ಉಪ್ಟನ್ ಫೇಸ್ ವಾಶ್ ತೊಗೊಂಡೆ ಅಷ್ಟೇ. ಇನ್ನು ಮಿಕ್ಕಿದ್ದೆಲ್ಲ ಮಕ್ಕಳಿಗೆ ಅಂತಲೇ ಹೇಳ್ಬೋದು. ಆಮೇಲೆ ಜ್ಯೂಸ್ ಹಾಕ್ಕೊಂಡು ಕುಡಿತಾ ಇದ್ವಿ. ಸಂಡೇನ ಈ ರೀತಿ ಎಂಜಾಯ್ ಮಾಡಿದ್ವಿ. ಹಾಗೆ ಕ್ಯಾರೆಟ್ ಹಲ್ವಾ ಮಾಡ್ಕೊಬನ್ನಿ ನಾನು ಅಂತ ಹೇಳ್ಬಿಟ್ಟು ನಮ್ಮ ಆಫೀಸಲ್ಲಿ ನನ್ನ ಜೊತೆ ಕೆಲಸ ಮಾಡೋ ಹುಡುಗ ಕೇಳಿದ್ದ. ಸೊ ಹಾಗಾಗಿ ನೈಟು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ, ಬೆಳಗ್ಗೆ ನಾಳೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು, ಹಾಗೆ ತೊಗೊಂಡೋಗೋದಕ್ಕೆ ಅಂತ ಹೇಳ್ಬಿಟ್ಟು. ಮಧ್ಯಾಹ್ನ ಮಾಡಿ ಚಿಕನ್ ಇತ್ತು, ಅದನ್ನೇ ಊಟ ಮಾಡಿ ನಾನು ಮಕ್ಕಳು ಎಲ್ಲ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.